ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಗ್ಗೆ ತಿಂಡಿ ಮಾಡ್ತಿರೋದು. ನೈಟೇ ಹಿಟ್ಟೆಲ್ಲ ರುಬ್ಬಿಟ್ಕೊಂಡು ಇಡ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಮುಗಿಸ್ಕೊಂಡೆ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ಸ್ಟ್ಯಾಂಡಿಗೆ ಬಂದೆ, ಯಾಕಂದರೆ ಕೆಲ್ಸಕ್ಕೆ ಹೋಗಲಿಕ್ಕೆ. ಕೆಲಸ ನಾರ್ಮಲ್ ಎಲ್ಲ ಮುಗಿಸ್ಕೊಂಡು ಇದು ಈವ್ನಿಂಗ್. ನಮ್ಮ ಆಂಟಿಯವ್ರದ್ದು ಹೊಸ್ಮನೆ ಇದೆ, ಅಂದರೆ ನಮ್ಮ ಅಮ್ಮನ ತಂಗಿದು. ಸೊ ಅವ್ರಿಗೆ ಬಟ್ಟೆ ತಗೊಳ್ಳೋಣ, ನಮಗೂ ಎಲ್ರಿಗೂ ಬಟ್ಟೆ ತೊಗೊಳ್ಳೋಣ ಅಂತ ಬಟ್ಟೆ ತೊಗೊಳಕ್ಕೆ ಹೋದ್ವಿ. ನಾನು ಹೋಗೋ ಅಷ್ಟರೊಳಗೆ ಆಲ್ರೆಡಿ ಗಂಡು ಮಕ್ಳಿಗೆ ಆಲ್ರೆಡಿ ಬಟ್ಟೆ ತೊಗೊಂಡಿದ್ರು. ಆಮೇಲೆ ನಮಗೆ ತಗೊಂಡು ಸ್ವಲ್ಪ ಸ್ಲಿಪ್ಪರು ಇನ್ನು ಮಿಕ್ಕಿದೇನೇನೋ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಫಸ್ಟು ಮನೆಗೆ ಬಂದಿದ್ದ ತಕ್ಷಣ ನಾನು ಮಾಡೋ ಅಂಥ ಮೊದಲನೇ ಕೆಲಸ ನಮ್ಮ ಚೆರಿ ಮಾತಾಡ್ಸೋದು. ಅವಳು ಈಗ ಆಲ್ರೆಡಿ 7 ಮರಿ ಹಾಕ್ಕೊಂಡಿದ್ದಾಳೆ. ಚೆರಿ ಮಗಳು, ಚೆರಿ. ಸೊ ಅವಳನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಆಮೇಲೆ ನಾನು ಮನೆ ಒಳಗಡೆ ಹೋಗೋದು. ನಮ್ಮ ಅಪ್ಪ ಬರ್ತಾ ಪುರಿ ತೊಗೊಂಡು ಬಂದಿದ್ರು. ಪುರಿ ತೊಗೊಂಡು ಒಳಗಡೆ ಹೋದೆ. ಒಳಗಡೆ ಹೋಗಿದ ತಕ್ಷಣ ನಮ್ಮ ತಾತ ಟಿ ವಿ ನೋಡ್ಕೊಂಡು ಕೂತಿತ್ತು. ಆಮೇಲೆ ಇವಾಗ ಬಂದ ಅಂತ ಅಂದೆ. ಆಮೇಲೆ ನೋಡಿ, ಇದೊಂದು ನನ್ನ ಮಗನ ಥರನೇ ಅಂದ್ಕೊಳ್ಳಿ. ಅದು ಕೊಟ್ಟಿಸ್ತೈತೆ ಅಂದರೆ ಈ ಥರ ಕಾಲಿಂದೆ ಸುತ್ತೋದು. ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು, ಅಂದರೆ ಊಟ ಹಾಕೋ ಥರ ಹೋಗೋದು, ವಾಪಸ್ ಬರೋದು, ಆ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಪಾತ್ರೆ ಇದ್ದು ನೋಡಿ ಚಿಟಿಕೆ ಹೊಡೆಯೋಷ್ಟರಲ್ಲೇ ಪಾತ್ರೆ ಜೋಡಿಸ್ಬಿಟ್ಟೆ. ಹೆಂಗೆ ಸೂಪರ್ ಅಲ್ವಾ ನಾನು? ಸೊ ಇದು ಊಟ ನೈಟು. ಇಡ್ಲಿದು ಇಟ್ಟಿತ್ತು ಅಂತ ಹಾಗೆ ಸ್ವಲ್ಪ ದೋಸೆ ಮಾಡಿಕೊಟ್ಬಿಟ್ಟೆ. ಚಟ್ನಿ ಟೊಮೊಟೊ ಗೊಜ್ಜು ಮಾಡಿ ಕೊಟ್ಬಿಟ್ಟು ಆಮೇಲೆ ಇದು ನೈಟು ಬಟ್ಟೆ ತೊಳೆದಿರೋ ಸ್ವಲ್ಪ ಬಟ್ಟೆ ಇದ್ದು ಬಟ್ಟೆ ಮಡ್ಚೋಣ ಅಂತ ಹೋದರೆ ಅಲ್ಲೂ ಇವನೇ ಮಲ್ಕೊಳ್ಳೋಣ ಬಾ ಅಂತ ಅವನನ್ನು ಹಾಗೆ ಮಲಗಿಸ್ಕೊಂಡು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಒಂದು ಡ್ರೆಸ್ ಐರನ್ ಮಾಡಿಕೊಂಡು ನಾನು ದಬ್ಬಕ್ಕಂಡೆ, ಅಂದರೆ ಮಲ್ಕೊಂಡೆ. ಥ್ಯಾಂಕ್ ಯು.